ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣಿಕರಿಗೂ ಕೂಡ ಭಿಕ್ಷುಕರ ಕಾಟ ಶುರುವಾಗಿದೆ. ಮೆಟ್ರೋವನ್ನ ಕೂಡ ಇದೀಗ ಭಿಕ್ಷುಕರು ಭಿಕ್ಷಾಟನೆಗೆ ಬಳಸಿಕೊಳ್ತಾ ಇರುವುದು ಬೆಳಕಿಗೆ ಬಂದಿದೆ. ಬಸ್ ನಿಲ್ದಾಣ ಆಯಿತು, ಸಿಗ್ನಲ್ ಆಯಿತು, ಇದೀಗ ಮೆಟ್ರೋದಲ್ಲಿ ಭಿಕ್ಷುಕರ ಎಂಟ್ರಿ ಆಗಿದೆ. ಮೆಟ್ರೋ ರೈಲಿನಲ್ಲಿ ಭಿಕ್ಷಾಟನೆಯನ್ನ ಮಾಡಿದ ವಿಶೇಷ ಚೇತನ ವ್ಯಕ್ತಿ QR ಕೋಡ್ ಸ್ಕ್ಯಾನ್ ಮಾಡಿ ಈ ವ್ಯಕ್ತಿ ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಪ್ರಯಾಣಿಕನಂತೆ ಮೆಟ್ರೋ ಹತ್ತಿದ್ದಾರೆ. ನಂತರ ಮೆಟ್ರೋದಲ್ಲಿ ಇದ್ದವರ ಬಳಿ ಭಿಕ್ಷಾಟನೆಯನ್ನ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ವಿಶೇಷ ಚೇತನ ವ್ಯಕ್ತಿ ಅವರು. ಚಲ್ಲಘಟ್ಟ ಟು ವೈಟ್ ಫೀಲ್ಡ್ ನಡುವಿನ ಮಾರ್ಗದಲ್ಲಿ ಈತ ಈ ರೀತಿಯಾಗಿ ಭಿಕ್ಷಾಟನೆಯನ್ನ ಮಾಡಿರುವುದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆ ದೃಶ್ಯ ಕೂಡ ವೈರಲ್ ಆಗಿದೆ. ನಮ್ಮ ಮೆಟ್ರೋದಲ್ಲಿ ಭಿಕ್ಷುಕನನ್ನ ಕಂಡು ಪ್ರಯಾಣಿಕರು ಶಾಕ್ ಆಗಿದ್ದಾರೆ. ಯಾಕಂದರೆ ಈ ರೀತಿಯಾಗಿ ಭಿಕ್ಷಾಟನೆಯನ್ನ ನೀವು ನೋಡಿದ್ದು ಸಿಗ್ನಲ್ಗಳ ಬಳಿ ನಿಂತ್ಕೊಂಡು ಭಿಕ್ಷೆ ಕೇಳೋದು, ಅಥವಾ ಬಸ್ ಸ್ಟ್ಯಾಂಡ್ ಬಳಿ ಬರ್ತಾರೆ, ಹೋಗ್ತಾ ಇರುವಂತಹ ಬಸ್ ಬಳಿ ಬಂದು ಭಿಕ್ಷೆ ಕೇಳ್ತಾರೆ. ಮೆಟ್ರೋದಲ್ಲೂ ಕೂಡ ಶುರುವಾಗಿದೆಯಲ್ಲ ಅನ್ನೋದು. ಭಿಕ್ಷುಕರಿಗೆಲ್ಲ ಈ ರೀತಿಯಾಗಿ ಒಂದು ವೇಳೆ ಭಿಕ್ಷೆಯನ್ನು ಕೇಳಿಕೊಂಡು ಒಳಗಡೆ ಬಂದರೆ ಅವರಿಗೆ ಎಂಟ್ರಿ ಸಿಗೋದಿಲ್ಲ. ಆದರೆ ಈತ ಏನು ಮಾಡಿದ್ದಾನೆ ಅಂದರೆ ಮೆಟ್ರೋದಲ್ಲಿ ಪ್ರಯಾಣಿಕನ ರೀತಿಯಲ್ಲೇ ಬಂದಿರೋದು. QR ಕೋಡನ್ನು ಸ್ಕ್ಯಾನ್ ಮಾಡಿ ಟಿಕೆಟನ್ನು ಪಡ್ಕೊಂಡಿದ್ದಾನೆ. ಅದಾದಮೇಲೆ ಮೆಟ್ರೋ ಟ್ರೈನ್ ಹತ್ತಾ ಇದ್ದ ಹಾಗೆ ಅಲ್ಲಿದ್ದವರ ಬಳಿ ಹಣವನ್ನು ಕೇಳ್ತಾ ಹೋಗ್ತಾನೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಕಿರಣ್ ಸೂರ್ಯ, ಗೊತ್ತಾದ ಹಾಗೆ ಇದು ಮೊದಲ ಪ್ರಕರಣ ಅಂತ ಅನ್ಸುತ್ತೆ. ಮೆಟ್ರೋದಲ್ಲೂ ಕೂಡ ಭಿಕ್ಷಾಟನೆಯನ್ನ ಶುರು ಮಾಡಿರುವುದು ಏನಿದೆ ಮತ್ತಷ್ಟು ಡೀಟೇಲ್ಸ್? ಅಲ್ಲಿರುವಂತಹ ಸಾಕಷ್ಟು ಮಾಲ್ಗಳಾಗಿರ್ಬೋದು, ಸಿಗ್ನಲ್ಗಳಾಗಿರ್ಬೋದು, ರಸ್ತೆಗಳಲ್ಲಿ ಇಂತಹ ಭಿಕ್ಷಾಟನೆಯನ್ನು ಮಾಡುವಂತಹ ಒಂದು ಪ್ರಕರಣಗಳನ್ನ, ಭಿಕ್ಷಾಟನೆ ಮಾಡುವಂತಹ ದೃಶ್ಯಗಳನ್ನ ನಾವು ಸಾಮಾನ್ಯವಾಗಿ ಬೆಂಗಳೂರಿಗರು ನೋಡಿರ್ತೀವಿ. ಆದ್ರೆ ಇದು ಮೊದಲ ಬಾರಿಗೆ ಇಂಥದ್ದೊಂದು ದೃಶ್ಯ ನಿಜವಾಗ್ಲೂ ಕೂಡ ವೈರಲ್ ಆಗ್ತಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಮೆಟ್ರೋದಲ್ಲಿ ಮೊದಲ ಬಾರಿಗೆ ಒಬ್ಬ ಭಿಕ್ಷುಕ ಭಿಕ್ಷಾಟನೆಯನ್ನು ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಈ ವಿಡಿಯೋ ಈಗಾಗಲೇ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ, ಚರ್ಚೆಗಳನ್ನು ಹುಟ್ಟಾಕಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಹೊರಭಾಗದಲ್ಲಿ ಬೈಕ್ಗಳಲ್ಲಿ, ಕಾರ್ಗಳಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ, BMTC ಬಸ್ ಆಗಿರ್ಬೋದು, KSRTC ಬಸ್ ಆಗಿರ್ಬೋದು, ಇಂತಹ ವಾಹನಗಳಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಭಿಕ್ಷುಕರು ಬರುವಂತದ್ದು, ಪ್ರಯಾಣಿಕರಿಗೆ ಹಣವನ್ನ ಕೊಡ್ಲಿಕ್ಕೆ ಸಾಕಷ್ಟು ತರವಾಗಿ ಪೀಡಿಸುವಂತದ್ದಾಗಿರ್ಬೋದು, ತಮ್ಮ ವೈಕಲ್ಯವನ್ನ ಇಟ್ಕೊಂಡು, ಅಂಗವೈಕಲ್ಯವನ್ನ ಇಟ್ಕೊಂಡು ಹಣವನ್ನ ಕೇಳುವಂತದ್ದು ದೃಶ್ಯಗಳನ್ನ ಇಂಥದನ್ನು ಕೂಡ ನೋಡಿದೀವಿ. ಆದ್ರೆ ಇದೇ ಮೊದಲ ಬಾರಿಗೆ ನಮ್ಮ ಮೆಟ್ರೋದಲ್ಲೂ ಕೂಡ ಭಿಕ್ಷುಕರು ಎಂಟ್ರಿ ಆಗ್ತಿರುವಂತದ್ದು. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಮೆಟ್ರೋದಲ್ಲಿ ಸಂಚಾರವನ್ನು ಮಾಡುವಂತ ಸಂದರ್ಭದಲ್ಲಿ ಹಣವನ್ನ ಕೊಟ್ಟು ಟೋಕನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಈತ ಹಣವನ್ನ ಕೊಟ್ಟು ಟೋಕನ್ ಅನ್ನ ತೆಗೆದುಕೊಂಡು ವೈಟ್ ಫೀಲ್ಡ್ ನಿಂದ ಸಂಚಾರವನ್ನು ಮಾಡುವಂತ ಸಂದರ್ಭದಲ್ಲಿ ಈತ ಪ್ರಯಾಣಿಕರ ಬಳಿ ತನ್ನ ಅಂಗವೈಕಲ್ಯವನ್ನ, ಅಂದ್ರೆ ಕೈ, ಆತನಿಗೆ ಸಾಕಷ್ಟು ಸಮಸ್ಯೆ ಆಗಿತ್ತು ಅನ್ನುವಂಥದ್ದನ್ನ ತೋರಿಸ್ಕೊಂಡು ಆತ ಹಣವನ್ನ ಕೇಳಲಿಕ್ಕೆ ಮುಂದಾಗಿರುವಂತದ್ದು. ಈ ಸಂದರ್ಭದಲ್ಲಿ ಈ ವಿಡಿಯೋನ ಸ್ಥಳದಲ್ಲೇ ಇದ್ದಂತಹ ಪ್ರಯಾಣಿಕರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಕೊಂಡು, ಇದೇ ಮೊದಲ ಬಾರಿಗೆ ಇಂಥದ್ದೊಂದು ನಮ್ಮ ಮೆಟ್ರೋದಲ್ಲೂ ಕೂಡ ಭಿಕ್ಷುಕರು ಎಂಟ್ರಿ ಆಗಿದ್ದಾರೆ, ಈ ಬಗೆಗೆ ಮೆಟ್ರೋ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋಂಥದ್ದು ಒಂದು. ಈತ ಹೇಗೆ ಬಂದ, ಈತನ ಸೆಕ್ಯೂರಿಟಿಗಳು ಹೇಗೆ ಬಿಟ್ರು ಅಂದ್ರೆ, ಈತ ಸಾಮಾನ್ಯವಾಗಿ ಟಿಕೆಟ್ ತೆಗೆದುಕೊಂಡಿದ್ದ, ಟಿಕೆಟ್ ತೆಗೆದುಕೊಳ್ಳದೆ ಎಂಟ್ರಿ ಆದ್ನ, ಇಲ್ಲ ಯಾವ ಮಾರ್ಗದಿಂದ ಬಂದ ಈತ ಅನ್ನುವಂತ ಒಂದು ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಸಾಮಾನ್ಯವಾಗಿ ಪ್ರಯಾಣಿಕರು ಕೇಳ್ತಾ ಇರುವಂತದ್ದು. ಮೆಟ್ರೋ ಅಧಿಕಾರಿಗಳು ಈಗಾಗಲೇ ಕೂಡ ಈತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಮೆಟ್ರೋ ಸ್ಟೇಷನ್ ಇಂದ ಈತ ಪ್ರಯಾಣ ಮಾಡ್ದ, ಯಾವ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳಿದ, ಈತನ ಜೊತೆಯಲ್ಲಿ ಈತ ಒಬ್ಬನೇ ಇದ್ನ, ಇಲ್ಲ ಬೇರೆಯವರು ಏನಾದ್ರು ಪ್ರಯಾಣ ಮಾಡಿದ್ರ, ಈ ಪ್ರಯಾಣಿಕ ಏನಿದ್ದಾನೆ ಅಂದ್ರೆ ಭಿಕ್ಷುಕ ಅನ್ಸ್ಕೊಳ್ತಿರೋನು ಹಿಂದೆ ಯಾವ್ದಾದ್ರು ಮೆಟ್ರೋ ರೈಲಿನಲ್ಲಿ ಪ್ರಯಾಣವನ್ನು ಮಾಡಿದ್ನ, ಯಾಕೆ ಹೇಳಿದ್ರೆ ಏಕಾಏಕಿ ಯಾವುದೇ ಮೆಟ್ರೋದಲ್ಲೂ ಕೂಡ ಪ್ರಯಾಣವನ್ನು ಮಾಡಿ ಈ ತರ ಭಿಕ್ಷಾಟನೆಯನ್ನು ಮಾಡ್ಲಿಕ್ಕೆ ಸಾಧ್ಯವಿರೋದಿಲ್ಲ. ಹಿಂದೆ ಯಾವ್ದಾದ್ರು ಮೆಟ್ರೋದಲ್ಲಿ ರೈಲಿನಲ್ಲಿ ಪ್ರಯಾಣವನ್ನು ಮಾಡಿದ್ನ ಅನ್ನುವಂತ ಮಾಹಿತಿಗಳನ್ನು ಕೂಡ ಈಗಾಗಲೇ CCTVಗಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಧನ್ಯವಾದ ಕಿರಣ್.